ಮಾಡಿ ಒಬ್ಬರಿಂದ 30,000 ರೂಪಾಯಿ ರೊಕ್ಕ ತೋತಾರೆ, ತೋಡಿಕೆ ಟಿಪ್ಪಣಿ ಹೊಡ್ತಾರೆ. ರೊಕ್ಕ ಇಲ್ಲ ಅಂದ್ರೆ ಟಿಪ್ಪಣಿ ಹೊಟ್ಟಲ್ಲ. ಇವ್ರಿಗೆ ಎದುರು ಹೊಡಿಬೇಕು ಹೇಳಿ. ನಮಗೆ ಇವ್ರು ಬಟ್ಟೆ ಬಿಚ್ಚಿ ಮೆರವಣಿಗೆ ಮಾಡ್ತೀವಿ, ನಮ್ಮೆಲ್ಲ ಕೇಸ್ ಅಟ್ಟೆ ಅದಕ್ಕೆ ಬಿಟ್ಟರೆ ಬೇರೆ ಏನು ಮಾಡಂಗಿಲ್ಲ. ಅಂದ್ರೆ ಗತಿ ಏನು ಹಿಂಗಾದ್ರೆ ಒಬ್ಬೊಬ್ರದ್ದು ನೆಂಟಿಸ್ದಂಗೆ ಕಚ್ಚಿಗೂ ನೆಂಟಿಸ್ದಂಗೆ ಕೆಲಸ ಅಲ್ಲತ್ತಾವ. ಅಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವರಿಗೆ ಕಾಯಿಗೆ ಗತಿ ಏನಿದೆ, ಚಿಂಚೋಳಿ ಗತಿ ಏನಿದೆ, ಚಿತ್ತಾಪುರ ಗತಿ ಏನಿದೆ, ಅಫ್ಜಲ್ಪುರ್ ಗತಿ ಏನಿದೆ, ಜೇವರ್ಗಿ ಗತಿ ಏನಿದೆ. ಏನರ್ಥ? ಯಾರೊಬ್ಬ ಯಾರು ಶಿವಕುಮಾರ್ ಅಂತ ಯಾರು ಅಂತ ಉದಾಹರಣೆ ಹೇಳ್ತಾ ಇದ್ದೀನಿ. ಯಾರು ಕಾಳಿಗೆ ಹೊಡೆಬಿರಲಿ ಸಾವಿತ್ರಿಬಾಯಿ ಅಂತ ಹೊಲ ಅದ, ಅವ್ರು ಅಳತೆ ಮಾಡ್ಯಾರ, ಎಲ್ಲ ಮಾಡ್ಯಾರ. ರಿಪೋರ್ಟ್ ಸಬ್ಮಿಟ್ ಮಾಡಕ್ಕಂತ ಕುಂಟು ನೆಪ ಹೇಳಿ ರೊಕ್ಕ ಮಾತಾಡ್ತಾನೆ. ಈಗ ಎಷ್ಟು ನೋಡ್ರಿ ಅವ್ರು 10,000 ರೂಪಾಯಿ ಕೊಟ್ರಂತ ಅವ್ರು ತಕಾಸಿ. ಈಗಿಲ್ಲ ಅಂದ್ರೆ ಆ ರೊಕ್ಕ ಅವ್ರು ಮಾರಿದ ರೊಕ್ಕ ಒಂದ್ ವೇಳೆ ರಿಪೋರ್ಟ್ ಬರಲಿಲ್ಲ, ರಿಜಿಸ್ಟರ್ ಆಗಲಿಲ್ಲ ಅಂದ್ರೆ ನೆಂಟು ಸಂಖ್ಯೆ ಅನ್ಸಲತ್ತು. ಅಂದ್ರೆ ಒಗ್ತಾನು ಹರಿಲಿಕ್ಕೆ ನೋಡ್ತಾರೆ. ಅಂದ್ರೆ ಇವ್ರು ಮನುಷ್ಯ ಹೊಟ್ಟಿಗೆ ಅನ್ನ ತಿಂತಾರೆ, ಅಂಡಿ ಗಿಂಡಿ ತಿಂತಾರೆ. ಇವ್ರು ಮಾಡ್ಬೇಕೇನು ಹೇಳಿ, ನಾವು ಮಾಡ್ಬೇಕೇನು? ಕತಿ ಏನಿದು? ನಾ ಅದಕ್ಕೆ ನಿಮಗೆ ಹಿಂದೆ ಒಂದ್ಸಲ ಹೇಳಿದ್ದೆ, ನಾನು ಹೇಳಿದ್ದೆ, ಮೇಡಮ್ ಕೂಡ ಹೇಳಿದೆ, ನಿಮಗೆ ನೆನಪದೆಲ್ಲ ಗೊತ್ತಿಲ್ಲ. ಮೀಟಿಂಗ್ ಅಟೆಂಡ್ ಮಾಡ್ರಿ ಅಂತ ಹೇಳಿದ್ದೆ ನಾನು. ಈ ಪರಿಸ್ಥಿತಿ ಸೆಟ್ಲ್ ಮಾಡಲಿ ಅದ್ರ ಗತಿ ಅದ ಹೇಳ್ರಿ. ಸುಮ್ಮನೆ ಜಗಳ ಮಾಡ್ಕೊತ ಕೊಡ್ಬೇಕ ಬಿಸಿಲಾಗ? ಬೇರೆ ದಾರಿ ಏನ್ ನಮ್ಗ? ರೊಕ್ಕ ಕೊಟ್ಟರೆ ಟಿಪ್ಪಣಿ ಹೊಡ್ತೀರಿ, ರೊಕ್ಕ ಇಲ್ಲ ಅಂದ್ರೆ ಟಿಪ್ಪಣಿ ಹೊಟ್ಟಲ್ಲ. ಇವ್ರ ಹತ್ರ ಸರ್ವೆ ಫೀಸ್ ಕಟ್ಟ್ಯಾರ, ಅರ್ಜಿ ಹಾಕ್ಯಾರ, ಅರ್ಜಿ ಹಾಕಿದ್ರೆ ಅಪ್ರೂವಲ್ ಆಗಿದೆ. ಸರ್ವೆ ಮಾಡಕ್ಕೆ ಎಷ್ಟು ದಿನ ಟೈಮ್ ತಿಂತಾರೆ ಇವರು? ಸತಾಸ ಸುಮ್ಮನೆ ಅದು ಇಲ್ಲ ಇದು ಇಲ್ಲ, ಆ ಡಾಕ್ಯುಮೆಂಟ್ ಎಲ್ಲ ಈ ಡಾಕ್ಯುಮೆಂಟ್ ಎಲ್ಲ ಅಂತ ಹೇಳೋದು. 10 ಫಾರಂ ಸತಾಸ ಎಲ್ಲಾದ್ರೂ ಇವ್ರು ನಿಮ್ಮ ರಿಪೋರ್ಟ್ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಇಲ್ಲ, ರೈತರು ಏನೂ ಮಾಡಂಗಿಲ್ಲ. ಮಾಡ್ಬೇಕೇನು ಹೇಳಿ? ಅಂದ್ರೆ ಇವ್ರಿಗೆ ಏನು ಮನುಷ್ಯರನ್ನ ಕಾಳಜಿ ಕಕ್ಕಲತ್ತಿ ಅದನ್ನ ಇಲ್ಲ ಸರ್. ಇವ್ರಿಗೆ ಏನು ಮಾಡೋದೇನು?